ಹಿರಿಯ ವ್ಯಕ್ತಿಯಾದಂಥ ನಮ್ಮ ಬಡಾವಣೆಯ ನಾಯಕರ ಮೋಡ್ನ ಹಿರಿಯ ವ್ಯಕ್ತಿ ಹಾಗೂ ಮಾತಿನ ಚರಗಾರ ಜಯಶೀಲಣ್ಣನವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರ್ನಾಟಕ ಸೇನೆ ವತಿಯಿಂದ ತುಂಬ ಹೃದಯದ ಸ್ವಾಗತ. ಹಾಗೆ ಯುವ ನಾಯಕ, ಬಿಜೆಪಿಯ ಯುವ ಮುಖಂಡ, ಸಮಾಜ ಸೇವಕ, ಬಿಜೆಪಿಯ ಗೆಲುವಿನ ರೂವಾರಿಯಾದ ವಿ ಕೇಶವರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರ್ನಾಟಕ ಸೇನೆಯ ವತಿಯಿಂದ ತುಂಬ ಹೃದಯದ ಸ್ವಾಗತ. ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರವಾಗಿ ನಮ್ಮ ವೃತ್ತ ನಿರೀಕ್ಷಕರಾದ ಲಿಂಗರಾಜರವರು ಒಂದೆರಡು ಇತಂದ್ರಿಗಳನ್ನ ಹೇಳೋದಾಗಿ ಕೇಳಬೇಕು. ಆತ್ಮೀಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ, ನಾವು ಈ ದಿವಸ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 126ನೇ ಜನ್ಮದಿನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಯಾವ ರೀತಿ 12ನೇ ಶತಮಾನದಲ್ಲಿ ವಚನಗಳೆಂಬ ಸಂವಿಧಾನದ ಮೂಲಕ ವಚನಗಳೆಂಬ ಅಲಿಖಿತ ಸಂವಿಧಾನದ ಮೂಲಕ ಸಮಾಜ ಸ್ವಾಸ್ಥ್ಯವನ್ನು ಯಾವ ರೀತಿ ಕಾಪಾಡಿಕೊಂಡು ಬಸವಣ್ಣವರು ಬಂದರು, ಅದೇ ರೀತಿ ಈ ಪ್ರಸಕ್ತ ಶತಮಾನದಲ್ಲಿ ಸಂವಿಧಾನ ಎಂಬ ಲಿಖಿತ ಕಾನೂನಿನಡಿಯಲ್ಲಿ ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ಶಿಲ್ಪಿಯಾದಂಥ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವು ಮಹಾನ್ ಕೃತಜ್ಞಗಳಾಗಿರಬೇಕಾಗಿದೆ ಪ್ರತಿಯೊಬ್ಬನೂ ಕೂಡ. ಯಾಕೆಂದರೆ ಇವತ್ತು ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ನಾವು ಅವರು ಹಾಕಿಕೊಟ್ಟಂಥ ಒಂದು ಸಂವಿಧಾನದ ಅಡಿಯಲ್ಲೇ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಇದರಿಂದ ಸಮಾಜದ ಸ್ವಾಸ್ಥ್ಯ ಉತ್ತಮವಾಗಿರ್ತದೆ. ನಾವು ಅದನ್ನು ಚಾಚು ತಪ್ಪದೆ ಅವರು ಹಾಕಿಕೊಟ್ಟಂತಹ ನಮ್ಮ ನಿಯಮಗಳನ್ನ ನಾವು ಚಾಚು ತಪ್ಪದೆ ಪಾಲಿಸಿ ನಾವು ಕೂಡ ಆ ಸಂವಿಧಾನದ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗಿದೆ. ತಾವು ಕೂಡ ಜೀವನ ಮಾಡಬೇಕಾಗಿದೆ. ಇವತ್ತು ಈ ಒಂದು ಸಂವಿಧಾನ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನ. ಇಂಥ ಒಂದು ಸಂವಿಧಾನ ಭಾರತವನ್ನು ಇಡೀ ವಿಶ್ವದಲ್ಲೇ ಒಂದು ಪ್ರಕಾಶಮಾನವಾದಂಥ ದೇಶವನ್ನು ಮಾಡೋದರಲ್ಲಿ